ವಿಚಿತ್ರವಾದಂತ ಯಂತ್ರದಲ್ಲಿ ಹೋಗ್ತಾ ಇದೀವಿ ನೋಡ್ರಿ. ದೇವರು ಫೈನಲಿ ಬಂದೇ ಬಿಟ್ವಿ ನಮ್ಮ ಮನೆಗೆ. ಇವತ್ತು ರಾತ್ರಿ ಮಾತ್ರ. ಮನೆ ಒಳಗಡೆ ಹೋಗೋಣ. ಇಡ್ರಿ ಬಲ್ಗಾಲು. ವಾ ಗುರು, ಇದೇನು ಹಿಂಗಿದೆ. ಇದ್ರೊಳಗಡೆ ಬಂದ್ಬಿಟ್ರೆ ನಾವು ಫ್ರೋಝನ್ ಕೆರೆ ಮೇಲೆ ಇದೀವಿ ಅಂತ ಅನ್ಸೋದೇ ಇಲ್ಲ. ದೇವರು ಇವರೆಲ್ಲ ಮೀನುಗಾರರು. ಇವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರ ಜೊತೆ ಒಂದು ರಾತ್ರಿ ಕಳಿಯಕ್ಕೆ ನಾನು ಒಪ್ಸಿದ್ದೀನಿ. ಓಕೆ ದೇವರು, ಈಗ ಕೆರೆನ ತೂತ್ ಮಾಡೋಣ. ಎಷ್ಟೇ ತೂತ್ ಮಾಡಿದ್ರಿ ಇವ್ರ ಕೈಲಿ ಆಯ್ತಾ ಇಲ್ಲ ಅಂತ ಇವರೇ ಗೊತ್ತವ್ರೆ. ಅಂಕಿ ಹಿಡಿದು ತೂತ್ ಮಾಡ್ಬೇಕು ಇದನ್ನ, ಇಲ್ಲಾಂದ್ರೆ ಒಳಗಡೆ ಹೋಗೋದು ಹೆಂಗೆ. ಆಯ್ತು, ಮುಗೀತು, ಮುಗೀತು. ವಾ 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 ದೇವರು ನೋಡ್ರಿ, ತೂತ್ ಮಾಡಿರೋ ಅಂತ ತೂತು ಇಲ್ಲೇ ಇದೆ. ಈಗ ನಮ್ಮ ಕ್ಯಾನ್ಗೆ ತುಂಬ್ಕೊಳ್ಳೋಣ. ಫಸ್ಟ್ ಈ ನೀರ್ ಮೇಲಿರೋ ಅಂತ ಐಸ್ನೆಲ್ಲ ಸೈಡಿಗೆ ತೆಗೆದುಬಿಡೋಣ. ನೋಡ್ರಿ, ಫ್ರೆಶ್ ನೀರು ಕಾಣ್ತಾ ಇದೆ ಅಲ್ಲಿ. ಕ್ರಿಸ್ಟಲ್ ಕ್ಲಿಯರ್ ಗುರು. ಜಗತ್ತಲ್ಲಿ ಯಾವ್ಯಾವ ನೀರಿದೆ ಆ ಎಲ್ಲ ನೀರಿಗಿಂತ ಇದು ಶ್ರೇಷ್ಠ. ದೇವರು ಪನ್ನೀರಿನಂತ ನೀರನ್ನ ಈಗ ಟೇಸ್ಟ್ ಮಾಡೋಣ. ಓ ಅಮೃತ. ಇಡೀ ರಾತ್ರಿ ಬೇಕು ಗುರು. ಮರ ಏನಾದ್ರೂ ಖಾಲಿ ಆಗೋದ್ರೆ ನಮ್ಮ ಕತೆ ಮುಗೀತು. ಒಂದೇ ಒಂದು ಸೆಕೆಂಡಿಗೆ ಕಣ್ರೆಪ್ಪೆ ಎಲ್ಲ ಐಸ್ ಆಗೋಯ್ತು ಗುರು. ಇಲ್ಲಿನ ಜನಗಳಂತೂ ಸಿಕ್ಕಾಪಟ್ಟೆ ಗ್ರೇಟು. ರಾತ್ರಿ ಎಲ್ಲ ಈ ಚಳಿಲಿ ಮೀನನ್ನ ಹಿಡಿದು ದೂರದಲ್ಲಿರೋ ಅಂಥ ಮಾರ್ಕೆಟಲ್ಲಿ ಮಾರ್ತಾರೆ. ದೇವರು, ಈ ಜನಗಳಂತೂ ಚಳಿಗೆ ಸಾರಾಯಿ ಕುಡಿತಾರೆ. ಈ ವಿಡಿಯೋ ನೋಡ್ಬಿಟ್ಟು ನೀವಂತೂ ಸಾರಾಯಿ ಕುಡಿಬಾರ್ದು. ಇಲ್ಲಿನ ಜನಗಳಂತೂ ಸಾರಾಯಿ ಕುಡಿದ್ಬಿಟ್ಟು ಹಸಿ ಮಟನ್ನ ಹಂಗಂಗೆ ತಿನ್ಬಿಡ್ತಾರೆ. ದೇವರು ನೋಡ್ರಿ, ಅವಾಗೆ ಮಾಡಿರೋ ಅಂತ ತೂತು. ಈಗ ಆ ತೂತಲ್ಲಿ ಮೀನು ಹಿಡಿಯೋಕ್ಕೆ ಬಲೆ ಹಾಕ್ತಾ ಇದ್ದೀವಿ. ಬಲೆ ಅಲ್ಲ, ಇದು ಫಿಶಿಂಗ್ ಕಡ್ಡಿ. ಇದೇ ಫಸ್ಟ್ ಟೈಮು ಫಿಶಿಂಗ್ ಕಡ್ಡಿ ನಾನು ಜೀವನದಲ್ಲಿ ಮುಟ್ತಾ ಇರೋದು. ಓಕೆ, ಆಲ್ರೆಡಿ ದಾರ ಬಿಟ್ಬಿಟ್ಟವ್ರೆ ಒಳಗಡೆ. ಮೀನು ಏನಾದರೂ ಸಿಕ್ಕಿದ್ರೆ ಮೀನು ಸಿಗ್ನಲ್ ಮಾಡುತ್ತಂತೆ ಹಿಂಗೆ. ಅವಾಗ ನಾವು ಇದನ್ನು ಹಿಂಗೆ ಮಾಡ್ಬೇಕಂತೆ. ಅವಾಗ ಮೀನು ಮೇಲೆ ಬರ್ತದಂತೆ. ಸಿಕ್ತಾ ದೇವರು. ರಿಲ್ಯಾಕ್ಸ್ ಬ್ರದರ್, ರಿಲ್ಯಾಕ್ಸ್. ಓಕೆ, ಈಗ ಸಿಕ್ಕಿರೋ ಅಂತ ಮೀನನ್ನ ಕತ್ತರಿಸಾಕ್ತವ್ರೆ. ದೇವರು ಕುಯ್ದಿರೋ ಅಂತ ಮೀನನ್ನ ಹಾಕ್ತವ್ರೆ ಪಾತ್ರೆಗೆ. ಗುರು, ನಾವಿರೋ ಅಂತ ಈ ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇರೋ ಕತ್ಲೆಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾನೆ ಇಲ್ಲ. ಆದ್ರೂ ನಾನು ನೈಟ್ ಮೋಡಲ್ಲಿ ಒಂದಷ್ಟು ಫೋಟೋಸ್ ತೆಗ್ದಿದ್ದೀನಿ. ಈಗ ನೋಡಿ. ಈ ತರ ವಿಶೇಷವಾಗಿರುವಂತ ಶೂ ಹಾಕೊಂಡ್ರು ಸಹ ಯಪ್ಪ, ಒಂದು 10 ನಿಮಿಷ ಆಚೆ ಇದ್ರು ಕೈಗಳು ಬೆರಳುಗಳು ಎಲ್ಲ ಸೆಂಡ್ಕೊಂಡ್ಬಿಡ್ತಾವ ಹಂಗೆ ಚಳಿಗೆ. ವರ್ಕೇ ಮಾಡಲ್ಲ ಗುರು, ಪೂರ್ತಿ ಹಂಗೆ ಫ್ರೋಸ್ ಆಗ್ಬಿಡ್ತದೆ ಕೈ ಕಾಲುಗಳೆಲ್ಲ. ಅವಾಗ ಒಲೆ ಮುಂದೆ ಕುಂತ್ಕೊಬೇಕು ಈ ತರ. ಗುರು, ಇಲ್ಲಿ ಹಿಂಗೆ ಆಗುತ್ತೆ, ನಂಗೆ ಇಲ್ಲಿ ಊಟ ಸಿಗಲ್ಲ ಅಂತ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಮುಂಚೆನೆ ಇಲ್ಲಿ ನಾನು ಕಾಳೆತ್ಕೊಂಡ್ಬಂದ್ಬಿಟ್ಟಿದ್ದೆ ಊಟಕ್ಕೆ.
ಪ್ರತಿ ಅರ್ಧ ಗಂಟೆಗೂ ಒಂದೊಂದು ಸೌದೆ ಆಗ್ತಾ ಇರಬೇಕು ಒಲೆ ಒಳಗಡೆ. Звук можно убрать. ಆಹಾ ದೇವರು, ಒಳಗಡೆ ಅಂತೂ ಒಂದು 2 ಡಿಗ್ರಿ ಇದೆ, +2 ಡಿಗ್ರಿ ಇದೆ. ಅದು ಈ ಒಲೆಯಿಂದ. ಆಚೆ -25 ಇರೋದಕ್ಕೆ ನಿಮಗೆ ಪ್ರೂಫು ನೋಡ್ರಿ. ಟೆಂಟ್ ಎಲ್ಲ ಐಸ್ ಆಗ್ಬಿಟ್ಟೈತೆ. ದೇವರು ಬರ್ರಿ, ಆಚೆ ಹೆಂಗಿದೆ ವಾತಾವರಣ ನೋಡೋಣ. ಈಗ ಮಠ ಮಧ್ಯರಾತ್ರಿ ನ್ಯಾಚುರಲ್ ಆಗಿ ಹೆಂಗೆ ಕಾಣಿಸುತ್ತೆ ನೋಡ್ರಿ ಸುತ್ತಮುತ್ತ. ನಮ್ಮ ಟೆಂಟು ರಾತ್ರಿ ಹಿಂಗೆ ಕಾಣಿಸುತ್ತೆ ನೋಡಿ. ಯಪ್ಪ ಗುರು, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಬೇರೆ ಪ್ಲಾನೆಟಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಗುರು, ನೀವು ನೋಡ್ತಾ ಇದ್ದೀರಾ 100 ವರ್ಷ ಹಳೆಯ ಬುಹಾಂಕ. ಓಕೆ ಬನ್ನಿ, ಈಗ ಇದರೊಳಗಡೆ ಹೋಗೋಣ. 100 ವರ್ಷದ ಹಳೆ ಗಾಡಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಡ್ರೈವರು, ನೋಡ್ರಿ ಹಿಂದೆ ಓಮಿನಿ ಇದ್ದಂಗೆ ಐತೆ ಒಳ್ಳೆ ಗಾಡಿ. ಓಕೆ ಲೆಟ್ಸ್ ಗೋ. ಗುರು, ಇದಂತೂ 100 ವರ್ಷ ಹಳೆ ಗಾಡಿ ಆದರೂ ಒಳ್ಳೆ ಸ್ಮೂತಾಗಿ ಹೋಗ್ತಾ ಇದೆ ಗುರು. ಇದಂತೂ 4x4 ಗಾಡಿ. ಹಳೆ ಪಿಕ್ಚರ್ಗಳೆಲ್ಲ ಈ ಥರ ಗಾಡಿ ನೋಡಿದ ನೆನಪು ಗುರು. ಆದರೆ ಅದು ಮೆಟಾಡರ್. ಇದು UZX ಬುಹಾಂಕ, ಸೋವಿಯತ್ ಯೂನಿಯನ್ದು. ಇದು ನೋಡ್ರಿ, ಇದು ಬುಹಾಂಕನೇ, ಆದರೆ ಇದು ಲಗೇಜ್ ಗಾಡಿ ಮಾಡ್ಕೊಂಬಿಟ್ಟವ್ರೆ. ಎಷ್ಟು ಚಳಿ ಅಂತಂದರೆ ನೋಡಿ, ಇಲ್ಲಿ ಗಾಡಿಲೆಲ್ಲ ಐಸ್ ಆಗ್ಬಿಟ್ಟೈತೆ. ಇವ್ರು ಬರೋ ಗಾಡಿ ತಗೊಂಡ್ಬಿಟ್ಟಿದ್ರಲ್ಲ, ಇಲ್ಲಿ ಜಾಸ್ತಿ ಹೊತ್ತಿದ್ರೆ ಗಾಡಿ ಸೀಸ್ ಆಗ್ಬಿಡುತ್ತೆ. ಇಂಜಿನ್ ಆಯಿಲ್ ಎಲ್ಲ ಫುಲ್ಲು ಐಸ್ ಆಗ್ಬಿಡುತ್ತೆ. ಅದಕ್ಕೆ ಗಾಡಿಗಳನ್ನೆಲ್ಲ ಎತ್ಕೊಂಡು ಮನೆಗೆ ಹೋಯ್ತೀನಿ, ನೀನು ಎಲ್ಲೇ ಇರು ಅಂದ್ಬಿಟ್ಟು ನಾನು ಒಬ್ಬನೇ ಬಿಟ್ಬಿಟ್ಟು ಹೋಯ್ತಾವ್ರೆ. ಒಂದು ಗಾಡಿ ಎಲ್ಲೋಯ್ತು, ಇನ್ನೊಂದು ಗಾಡಿ ಇಲ್ಲಿ ಹೋಯ್ತಾ ಇದೆ. ಪಾಕ ಟಾಟಾ ಬಾಯ್ ಅನ್ನೋಕ್ಕೆ ಪಾಕ ಅನ್ಬೇಕು ಗುರು. ಮಧ್ಯರಾತ್ರಿ 1:50 ಗುರು. ಮೈ ಗಾಡ್, ಹೊಂಟಾಯ್ತವ್ರೆ ಎಲ್ಲ. ಯಪ್ಪ ಗುರುವೇ, ಈಗ ಈ ನಿರ್ಜನ ಪ್ರದೇಶದಲ್ಲಿ ನಾನು ಒಬ್ಬನೇ ಇದ್ದೀನಿ. ಫೈನಲಿ ಟೆಂಟ್ ಒಳಗಡೆ ಬಂದಿವಿ. ಯಾರು ಇಲ್ದಿರ ಟೆಂಟು ಗವೋ ಅಂತೈತೆ ನೋಡ್ರಿ. ಯಪ್ಪ, ಪೂರ್ತಿ ಖಾಲಿ ಆಗ್ಬಿಟ್ಟೈತೆ ಗುರು ಟೆಂಟ್ ಅಂತೂ. ಆಚೆ ಫ್ರಿಜ್ಗಿಂತ ತಣ್ಣಗಿರೋದ್ರಿಂದ ಒಳಗಡೆ ನಾವು ಬೆಚ್ಚಗಿರ್ಬೇಕಂದ್ರೆ ಪ್ರತಿ 1 ಗಂಟೆಗೆ ಮರ ಹಾಕ್ತಿರ್ಬೇಕು. ಓಕೆ, ನಾನು ಒಬ್ಬನೇ ಮುಂದೆ ನಿಂತ್ಕೊಂಡು ಈಗ ಈ ಮನೆ ನಡೆಸಬೇಕು. ಮೊದಲಿಗೆ ನೀರು ಖಾಲಿಯಾಗಿದೆ, ನೀರು ತಗೊಂಡ್ಬರ್ಬೇಕು. ಓಕೆ, ಗುರುವೇ, ಈಗ ತಾನೇ 2-3 ಅವರ್ ಮುಂಚೆ ಓಪನ್ ಮಾಡಿದಂತ ಹಳ್ಳ ಆಲ್ರೆಡಿ ಹೆಪ್ ಕಟ್ಟಿ ಐಸ್ ಆಗ್ಬಿಟ್ಟೈತೆ. ಗಡರಿ ಬೇರೆ ನಮ್ಮ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಕುಟ್ಬಿಟ್ಟು ಓಪನ್ ಮಾಡೋಣ ಅಂದ್ರೆ ಗಡರಿನೂ ಇಲ್ಲ. ಕಮಾನ್, ಕಲ್ಲೇ ಪೀಸ್ ಆಗೋಯ್ತಲ್ಲ. ಯಾ
ಶುಭೋದಯ ದೇವರು. ಬೆಳಗ್ಗೆ ಗಾಢವಾದಂಥ ನಿದ್ದೆ ಮಾಡ್ತಾ ಇದ್ದೆ. ಈ ಪಾಟಿ ಚಳಿಗೆ ನಮ್ಮ ಫ್ರೆಂಡು ಡ್ರರ್ ಅಂತ ಗಾಡಿ ಓಡಿಸ್ಕೊಂಡು ಬಂದೇ ಬಿಟ್ರು. ಈಗ ಟೆಂಟೆಲ್ಲ ಬಿಚ್ತವ್ರೆ, ಮನೆಗೆ ಹೋಗ್ಬೇಕು. ಸಾಕು ನಡಿಯಪ್ಪ, ಮನೆಗೆ ಹೋಗೋ ಸಂಸಾರ ನೋಡ್ಕೊ ಅಂತ. ಅಲ್ಲಿ ಬ್ಯೂಟಿಫುಲ್ ಆಗಿರೋವಂಥ ಸನ್ರೈಸು, ಇನ್ನೇನು ಆಗೋವಂಥ ಮೂಮೆಂಟು. ಇಲ್ಲಿ ನಮ್ಮ ಟೆಂಟ್ ಇದೆ ನೋಡ್ರಿ. ಸುತ್ತಮುತ್ತ ನೀವು ರಾತ್ರಿ ನೋಡೋಕ್ಕಾಗ್ಲಿಲ್ವಲ್ಲ ವ್ಯೂನ, ಹಗ್ಲೊತ್ತು ನೋಡಿ ಹೆಂಗಿದೆ ದೇವರು. ನಾವಿರೋಂಥ ಈ ಜಾಗದಿಂದ ಒಂದಷ್ಟು ದೂರ ಆ ಕಡೆ ಹೋದರೆ ಅಲ್ಲೊಂದು ವಿಶೇಷವಾದಂಥ ಆಟ ಆಡೋಣ. ಅದಕ್ಕಿಂತ ಮುಂಚೆ ಈ ಸನ್ರೈಸ್ ವ್ಯೂ ನೋಡ್ಕೊಳ್ಳಿ. ಐಸಾಗಿರೋ ಅಂತ ಕೆರೆಯಲ್ಲಿ ಏನ್ ಮಾಡ್ತಾ ಇದೀನಿ ನಂಗೆ ನಂಬಕ್ಕಾಗ್ತಾ ಇಲ್ಲ. ದೇವರು, ಇದೇ ಏಪ್ರಿಲ್ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಗೋಪ್ರವಾಸದವರು 8 ದಿವಸ ಜಪಾನ್ಗೆ ಕರ್ಕೊಂಡೋಯ್ತವ್ರೆ. ಈ ಪ್ಯಾಕೇಜಲ್ಲಿ ನಿಮಗೆ ಹೋಗಿ ಬರೋಕ್ಕೆ ಥೈ ಏರ್ವೇಸು, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸು, ಪ್ರೀಮಿಯಂ ಹೋಟೆಲಲ್ಲಿ ಸ್ಟೇ. ಹಾಗೆ ನೀವು ಜಪಾನಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸನೂ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು. ಕನ್ನಡ ಟೂರ್ ಮ್ಯಾನೇಜರ್ ಬರ್ತಾರೆ, ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಕೂಡ ನಿಮ್ಮ ಜೊತೆಗೆ ಬಂದು ಫೋಟೋ ತೆಗಿತಾರೆ. ಹಾಗೇನೆ ಜಪಾನ್ನ ವೀಸಾ ಸಹ ಇವರೇ ಮಾಡಿಕೊಡ್ತಾರೆ. ಹಾಗೆ TCS ಕಮ್ಮಿ ಆಗಿರೋದ್ರಿಂದ ಈ ಪ್ಯಾಕೇಜ್ನ ಬೆಲೆ 3,35,000 ರೂಪಾಯಿ ಮಾತ್ರ. ಟ್ಯಾಕ್ಸ್ ಎಲ್ಲ ಇದರೊಳಗಡೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಜಪಾನಲ್ಲಿ ಇಷ್ಟೆಲ್ಲ ಇನ್ಕ್ಲೂಷನ್ಸ್ ಅಲ್ಲಿ ಈ ಕಾಸ್ಟು ವರ್ತಿಟ್ಟು. ಜಪಾನ್ನ ನೀವು ಗೋಪ್ರವಾಸದವ್ರ ಜೊತೆ ಮಾಡ್ರಿ. ಇದು ಬರೀ ಟ್ರಿಪ್ ಅಲ್ಲ, ಲೈಫ್ ಟೈಮ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸು. ಈಗಲೇ ಈ ನಂಬರ್ಗೆ ಕರೆ ಮಾಡಿ ಜಪಾನ್ಗೆ ಹೊರಡಿ. ಕೊನೆ 10 ಸೀಟ್ ಮಾತ್ರ ಬಾಕಿ ಇರೋದು, ಈಗಲೇ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಟೈಟಾನಿಕ್ಕು ನಮ್ಮ ಮಧ್ಯೆ ಇರ್ತಿತ್ತೇನೋ. ಅಕಸ್ಮಾತ್ ಈ ಶಿಪ್ಪು ಟೈಟಾನಿಕ್ಗಿಂತ ಮುಂಚೆ ಆ ರಸ್ತೆಯಲ್ಲಿ ಹೋಗಿ ಆ ಐಸ್ಗೆ ಡಿಕ್ಕಿ ಹೊಡೆದಿದ್ರೆ. ಅಂಥದ್ದೇನಪ್ಪ ಈ ಹಡಗಲ್ಲಿ ವಿಶೇಷ ಅಂತ ಕೇಳಿದ್ರೆ, ಇದು 100 ವರ್ಷಗಳ ಹಳೆಯ ಐಸ್ ಬ್ರೇಕಿಂಗ್ ಶಿಪ್ಪು. ಇಡ್ರಿ ಬಲಗಾಲು 100 ವರ್ಷದ ಹಳೆಯ ಐಸ್ ಬ್ರೇಕರ್ ಶಿಪ್ಗೆ. ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರಷ್ಯನ್ ಅಜ್ಜಿ ಏನೋ ಹೇಳ್ತಾರೆ, ಹೋಗೋ ಬರೋರ್ನೆಲ್ಲ ಕರೆದು ಕಾಲಿಡ್ರಿ ಅಂತವ್ರ ಗುರು ರಷ್ಯನ್ ಅಜ್ಜಿ. ಏನು ಕರ್ಮನ ಗುರು, ಏನು ಸ್ಪೇಸ್ ಟೆಕ್ನಾಲಜಿ ಕಂಡಿಡಿದವರು ಇವರಂತೂ. ನೋಡ್ರಿ ದೇವರು, ಈ ಅಂಗಾರ ಹಡಗಿನ ಡ್ರೈವರ್ನ ಸ್ಟೇರಿಂಗ್ ಹಿಂಗೆ ತಿರುಗ್ತಾ ಇರ್ತದೆ, ಮುಂದೆ ನೋಡೋದು. ಹೋಗಿದ ಕಡೆ ಎಲ್ಲ ಐಸ್ ಬ್ರೇಕ್ ಮಾಡ್ಕೊಂಡು ಹೋಯ್ತಾಯ್ತು ನೋಡ್ರಿ ಇಲ್ಲಿ. ಗುರು, ಆ ಟೈಟಾನಿಕ್ ಡ್ರೈವರು ಕರೆಕ್ಟ್ ಟೈಮ್ಗೆ ಸ್ಟೇರಿಂಗ್ ತಿರ್ಸ್ಬಿಟ್ಟಿದ್ದಿದ್ರೆ ಆ ಹಡಗು ಮುಳುಗ್ತಾನೆ ಇರಲಿಲ್ಲ. ಇಡೀ ಶಿಪ್ನ ಮ್ಯೂಸಿಯಂ ಆಗ್ಬಿಟ್ಟವ್ರು ಗುರು ಇವ್ರು ಇಲ್ಲಿ. ಈಗ ಹಡಗಿನ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಒಳಗಡೆ ನೋಡ್ರಿ ಎಲ್ಲ ಏನು ಮಾಡ್ತಾವ್ರೆ. ಡ್ರಾಯರ್ ಒಳಗಡೆ ಅವಾಗ ಏನಿತ್ತು ಈಗಲೂ ಅದನ್ನೇ ಇಟ್ಟವ್ರೆ. ದೇವರು, ನೀವು ನೋಡ್ತಾ ಇದ್ದೀರಾ 100 ವರ್ಷಗಳ ಹಳೆ ಇಂಜಿನ್ನು. ಕೆಲಸ ಮಾಡಿ ರಿಟೈರ್ಮೆಂಟ್ ತಗೊಂಬಿಟ್ಟವೀಗ. ಸ್ಟೀಮ್ ಜನ್ರೇಟ್ ಮಾಡೋಕ್ಕೆ ವರ್ಕರ್ಸ್ ಎಲ್ಲ ಕಲ್ಲಿದ್ಲಾಗ್ತಾವ್ರೆ. ಮುಂಚೆ ನಿಮ್ಮ ಮನೆಗಳ ಹತ್ರ ಎಲ್ಲ ಕರಡಿ ಕುಣಿಸೋರು ಬರ್ತಾಯಿದ್ರಲ್ಲ, ಕರಡಿ ಕುಣಿಸ್ತಾ ಹಂಗೆ ನಿಮ್ಮ ಕುತ್ತಿಗೆಗೆ ತಾಯ್ತ ಕಟ್ಬಿಡ್ತಾ ಇದ್ರು. ಈಗ ಯಾಕೆ ಬರ್ತಾ ಇಲ್ಲ ಹೇಳಿ? ಬಂದರೆ ಜೈಲ್ಗೆ ಹಾಕ್ಬಿಡ್ತಾರೆ. ಕರಡಿ ನೋಡಿ ನೀವು ಸುಮಾರು ವರ್ಷ ಆಯ್ತಲ್ಲ, ಪರವಾಗಿಲ್ಲ. ಈಗ ನೋಡಿ, ಅಲ್ಲಿ ನೋಡಿ ಕರಡಿ ನೋಡ್ರಿ, ಬೋನಲ್ಲಿ ಇದ್ದು ಆಚೆ ಹೋಗೋಕೆ ವಂಚಾಗ್ತೈತಿದು. ಪಾಪ
ಆಚೆ ಕಾಡು ಜೇನು ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟೈತಿ ಇದಕ್ಕೀಗ. ಏನು ಇವನು ಕಳ್ಳಿ ತೋರಿಸ್ತಾನಲ್ಲ ಅಂತ ಅನ್ಕೊಂಬಿಡ್ರಿ, ಬರೀ ಕಳ್ಳಿ ಮಾತ್ರ ಅಲ್ಲ, ಸಿಂಹನೂ ತೋರಿಸ್ತೀವಿ ನೋಡ್ರಿ. ಕಾಡಿನ ರಾಜ ಸಿಂಹ ಗ್ಲಾಸ್ ಹಿಂದೆ ಐತಿ. ಈಗ ಗ್ಲಾಸ್ ದಾಟಿ ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತೈತೆ. ಅದು ಸಾಧ್ಯ ಇಲ್ಲ ಬಿಡು. ಇಲ್ಲಿ ಬರೀ ಸಿಂಹ ಮಾತ್ರ ಅಲ್ಲ, ಹುಲಿ ಸಹ ಇದೆ. ಯಪ್ಪ, ಹುಲಿ ನಾಲ್ಗೆ ನೋಡ್ರಿ ಹೆಂಗೈತೆ ರಾಮ. ಅಯ್ಯೋ 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 ಅಯ್ಯೋ, ಎಲ್ಲ ಕಿತ್ತಾಡ್ತವೆ. ದೇವರು, ನೀವಲ್ಲಿ ನೋಡ್ತಾ ಇದ್ದೀರಾ ಗುಳ್ಳೆ ನರಿ. ಚಿರತೆನೂ ಇಲ್ಲ ಇದೆಯಾ? ಓ ಮೈ ಗಾಡ್, ಚಿರತೆ ಗುಳ್ಳೆ ನರಿ ಎಲ್ಲ ಒಟ್ಟಿಗೆ ಇವೆ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಚಳಿ ಆದ್ರೂ ವಿಜ್ಞಾನಿಗಳು ಸೈಬೀರಿಯಾದ ಮೇಲೆ ಎತ್ತಾಕ್ಬಿಡ್ತಾರೆ. ಅಸಲಿಗೆ ಎಲ್ಲಿದ್ಯಪ್ಪ ಈ ಸೈಬೀರಿಯಾ ಅಂತ ನೀವು ಕೇಳಿದ್ರೆ, ನೋಡಿ ಇದು ರಷ್ಯಾ, ಅದರ ಒಳಗಡೆ ಇರೋದೇ ಸೈಬೀರಿಯಾ ಪ್ರಾಂತ್ಯ. ಇಲ್ಲಿಂದ ಒಣ ಥಂಡಿ ಗಾಳಿ ಬೀಸಿ ಇಲ್ಲಿಂದ ಹಿಂಗ್ ಹೋಗುತ್ತೆ. ಎಸ್ ದೇವ್ರು, ನಾವೀಗ ಅದೇ ಸೈಬೀರಿಯಾ ಪ್ರಾಂತ್ಯದ ಇರ್ಕುಟ್ ಸಿಟಿಲಿದ್ದೀವಿ. ನೋಡ್ರಿ ದೇವರು, ದೇಶದ ಯಾವುದೋ ಮೂಲೆಯಲ್ಲಿ ಇರೋ ಅಂತ ಈ ಸಿಟಿ ಅಂತೂ ಅದ್ಭುತವಾಗಿದೆ. ಆಮೇಲೆ ಅಲ್ಲಿ ಒಬ್ಬರ ಸ್ಟ್ಯಾಚ್ಯೂ ಇದೆ, ಯಾರ್ದು ಅಂತ ಕಂಡಿಡೀರಿ ದೇವರು. ಇವರೇ ಇಡೀ ಸೋವಿಯತ್ ಒಟ್ಟುಗೂಡ್ಸೋಕ್ಕೆ ಮಾಸ್ಟರ್ ಮೈಂಡು, ಲೆನಿನ್ ಇವ್ರ ಹೆಸರು. ನೋಡ್ರಿ ನೋಡ್ರಿ, ಸುತ್ತ ಅಂತೂ ಹಿಮದ ರಾಶಿ. ಇಷ್ಟೊಂದು ಹಿಮ, ಇಷ್ಟೊಂದು ಚಳಿ ಇದ್ರು ಇಲ್ಲಿನ ಮಕ್ಕಳು ಎಂದಿನಂತೆ ಆಟ ಆಡ್ತಾವ್ರೆ. ಹೌ ಆರ್ ಯು ಬ್ರದರ್? ಹೌ ಆರ್ ಯು? ಸಾಶಾ, ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಗುರು, ಈ ಮಕ್ಳಿಗಂತೂ ಇಂಗ್ಲೀಷೇ ಬರಲ್ಲ. ಇವರ ಮಾತೃಭಾಷೆ ರಷ್ಯಾನ ಎಷ್ಟು ಸುಲಲಿತವಾಗಿ ಮಾತಾಡ್ತಾರೆ. ನಮಗೆ ಇಂಗ್ಲೀಷು 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 ಅಂತ 3-4 ಪದ ಕಲ್ಸ್ಕೊಟ್ಬಿಟ್ರು. ಯಾಕೆ ಅಂತಂದರೆ ನಾವು ಬ್ರಿಟಿಷರು ಗುಲಾಮರಾಗಿದ್ವಲ್ಲ. ಇಂಗ್ಲೀಷ್ ಮಾತಾಡಿದ್ರೆ ನಮ್ಮನ್ನ ಜನಗಳು ಬುದ್ಧಿವಂತರು ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆ, ದಸ್ವಿಧಾನ್ಯ, ಬಾಯ್ ಬಾಯ್. ದಸ್ವಿಧಾನ್ಯ, ಟೇಕ್ ಕೇರ್, ಬಾಯ್ ಬಾಯ್. ದೇವರು, ರಷ್ಯಾದ ಮೇಜರ್ ಸಿಟಿಗಳಾದಂತಹ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗು ಅವೆಲ್ಲ ಸ್ವಲ್ಪ ಯುರೋಪ್ ಕಡೆ ಆಗೋಯ್ತಲ್ಲ, ಅದಕ್ಕೆ ಅವೆಲ್ಲ ಯುರೋಪ್ ವೈಬ್ಸ್ ಕೊಡ್ತವೆ. ಇದು ಸೈಬೀರಿಯನ್ ಪ್ರಾಂತ್ಯ ಅಲ್ವಾ, ಅದಕ್ಕೆ ಇಲ್ಲಿ ನೀವು ಸೈಬೀರಿಯನ್ ಮನೆಗಳನ್ನ ನೋಡ್ಬೋದು. ನೋಡಿ ಸುತ್ತಮುತ್ತ. ಓಕೆ ದೇವರು, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಇರ್ಕುಟ್ಸ್ಕ್, ರಷ್ಯಾ. ಅದು ಚಳಿ ಜಾಸ್ತಿ ಅಲ್ವಾ, ಅದಕ್ಕೆ ಬಾಯಿ ಸ್ವಲ್ಪ ತೊದಲ್ತದೆ, ನಾಲ್ಗೆ ಮರ್ಗಡ್ದಂಗೆ ಆಗೋಯ್ತದೆ. ಓಕೆ, ಟೇಕ್ ಕೇರ್.